ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ವಿಜಯಪುರ ಬ್ರೇಕಿಂಗ್. ಒಳ ಮೀಸಲಾತಿಯ ಕೊನೆಯ ಹೋರಾಟಕ್ಕೆ ಸಜ್ಜಾದ ಮಾದಿಗ ಸಮಾಜ. ವಿಜಯಪುರ ಪಟ್ಟಣದ ಬೆಂಗಳೂರು ರೆಸ್ಟೋರೆಂಟ್ನಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಭಾಸ್ಕರ್ ರಾವ್, ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲು ಹಿಂದೇಟು ಹಾಕುತ್ತದೆ. ಕಳ್ಳ ಮಾರ್ಗದಿಂದ ಬ್ಯಾಕ್ಲಾಗ್ ಹುದ್ದೆ ತುಂಬುವ ಕೆಲಸ ಮಾಡಲಾಗುತ್ತದೆ. ಹೊಸ ಸುತ್ತೋಲೆಗಳನ್ನು ದಿನಾಂಕ 23, 24, 25, 26ರಂದು ಬಂದಿವೆ. ಒಳ ಮೀಸಲಾತಿ ಜಾರಿಗೆ ಮತ್ತೆ 2 ತಿಂಗಳ ಅವಕಾಶ ಕೇಳುತ್ತಿದ್ದಾರೆ. ಇದನ್ನು ಖಂಡಿಸಿ ಹೋರಾಟ ಮುಂದುವರೆಯಲಿದೆ. ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯಿಂದ ಒಳ ಮೀಸಲಾತಿಗಾಗಿ ಬೃಹತ್ ಹೋರಾಟ. ಒಳ ಮೀಸಲಾತಿ ಮತ್ತು ಶುರು ಕ್ರಾಂತಿ ಬೆಂಬಲಿಸುವಂತೆ ಕರೆ ನೀಡಿದ ಭಾಸ್ಕರ್ ರಾವ್, ಏಪ್ರಿಲ್ 5ರಂದು ಹಮ್ಮಿಕೊಂಡಿದ್ದ ಬೆಂಗಳೂರು ಚಲೋ ಹೋರಾಟ ಮುಂದೂಡಿಕೆ. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರಗೊಂಡ ಮಾದಿಗ ಸಮಾಜದ ಆಕ್ರೋಶ. ಬೆಂಗಳೂರಿನಲ್ಲಿ ಸಭೆ ನಡೆಸಿ ಮುಂದಿನ ನಡೆ ನಿರ್ಧಾರ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ. ಸಂಪಾದಕರು ಭರತೇಶ್ ಎಂ ಪಾನಕ್ನವರ್, ಜಮಖಂಡಿ. ಇಡೀ ಒಟ್ಟು ಸಮುದಾಯದ ಹೋರಾಟ ಹೇಗಿರುತ್ತೆ ಅನ್ನೋದನ್ನ ನಾವು ಘೋಷಣೆ ಮಾಡ್ತೀವಿ. 3 ತಿಂಗಳಿಂದ ಆಯೋಗ ಏನ್ ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆನ ನಾವು ಅವ್ರಿಗೆ ಕೇಳ್ತೀವಿ. ಈಗ ಆಯೋಗ ಕೊಟ್ಟಿರೋದಂಥದ್ದು 4 ವಿಚಾರಗಳೇನು ಅಂತಂದ್ರೆ, ಹೊಸದಾಗಿ ದತ್ತಾಂಶವನ್ನು ಸಂಗ್ರಹಣೆ ಮಾಡೋದಕ್ಕೆ ಹೊಸ ಸರ್ವೆನ ಮಾಡ್ತೀವಿ, ಅದಕ್ಕೆ ತರಬೇತಿ ಪಡೆದಂತಹ ಸಿಬ್ಬಂದಿಗಳನ್ನ ನೇಮಿಸ್ಕೋತೀವಿ, ಆ ನಂತರ ಅದನ್ನ ಪರಿಶೀಲನೆ ಮಾಡ್ತೀವಿ. ಹಾಗಾದ್ರೆ 3 ತಿಂಗಳು, ಈ 4 ಸಾಲನ ಹೇಳೋದಕ್ಕೆ ನಿಮ್ಗೆ 3 ತಿಂಗಳು ಬೇಕಿತ್ತ? ನೀವು ಅಧಿಕಾರಕ್ಕೆ ವಹಿಸ್ಕೊಂಡಂತ ಮೊದಲನೇ ದಿವಸನೇ ಈ ಮಾತು ಹೇಳ್ಬೋದಿತ್ತು. ಈ 3 ತಿಂಗಳಲ್ಲಿ ಮತ್ತೆ AKAD ಸಮಸ್ಯೆ ಅನ್ನುವಂಥದ್ದು ಇವತ್ತು ನೆನ್ನೆ ಮೊನ್ನೆ ಸಮಸ್ಯೆ ಅಲ್ಲ. ಸದಾಶಿವ ಆಯೋಗದ ರಿಪೋರ್ಟ್ ಸಬ್ಮಿಟ್ ಆದ ದಿವಸ 2011 ಇಸ್ವಿನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಈ ಸಮಸ್ಯೆ ಇದೆ. 2013ರಲ್ಲಿ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರಲ್ಲ, ಅವತ್ತು ಈ ಸಮಸ್ಯೆ ಇತ್ತು. 2023ರಲ್ಲಿ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಬರೆಯುವಾಗೂ ಈ ಸಮಸ್ಯೆ ಇತ್ತು. 10-15 ವರ್ಷದಿಂದ ಈ ಸಮಸ್ಯೆ ನಿಮ್ಮ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಮಸ್ಯೆ ಗೊತ್ತಿದ್ದು ಕೂಡ ಏನ್ ಮಾಡ್ತಾ ಇದ್ರಿ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ಇದನ್ನ ಇವಾಗ ಇದು ಬಹಳ ದೊಡ್ಡ ಸಮಸ್ಯೆ, ಇದನ್ನ ಬಗೆಹರಿಸಕ್ಕಾಗಿದೆ ಅಂತ ಏನಿಲ್ಲ. ಒಂದೇ 1 ಗಂಟೆ ಟೈಮ್ ಕೊಟ್ರೆ ಸರ್ಕಾರ ಮತ್ತು ಅದರ ಕಾನೂನು ವಿಭಾಗ ನಮ್ಮ ಮುಂದೆ ಕೂತ್ಕೊಂಡ್ರೆ AKAD ಸಮಸ್ಯೆನ ಬಗೆಹರಿಸೋದಕ್ಕೆ ಅಂತ 1 ಗಂಟೆಲಿ ಹೇಳ್ಕೊಡ್ತೀವಿ. ನಾವು ಒಂದೇ ಗಂಟೆಲಿ ಹೇಳ್ಕೊಡ್ತೀವಿ. ಅದ್ರಲ್ಲಿ ಯಾವ್ದಾದ್ರು ತಕರಾರಿದ್ರೆ, ನಾವ್ ಹೇಳ್ತಾ ಇರೋ ಮಾರ್ಗ ಸರಿ ಇಲ್ಲ ಅಂತಂದ್ರೆ ಸಮಾಜದ ಮುಂದೆ ಈ ಸರ್ಕಾರ ಇಡ್ಲಿ, ಈ ಸರ್ಕಾರಕ್ಕೆ ಸವಾಲು. ಅದನ್ನ ಬಿಟ್ಟು 1 ಗಂಟೆಲಿ ಬಗೆಹರಿಯುವಂತ ಸಮಸ್ಯೆನ ನೀವು ಏನೋ 2 ತಿಂಗಳು ಬೇಕು 3 ತಿಂಗಳು ಬೇಕು ಅಂತ ಹೋಗಿ ಬ್ಯಾಕ್ಲಾಗ್ ಎಲ್ಲ ತುಂಬಿಟ್ಟು 36,000 ಹುದ್ದೆನ ಖಾಲಿ ಮಾಡ್ಬಿಟ್ಟು ಈ ಸಮಾಜದ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಿ. ಇದು ನಿಮ್ಮ ದುರುದ್ದೇಶ. ಇದಕ್ಕೆ ಸರಿಯಾದ ಪಾಠವನ್ನ ಕಲಿಸುವಂತ ಕೆಲಸವನ್ನ ಈ ನಾಡಿನಾದ್ಯಂತ ನಾವು ಮಾಡ್ತೀವಿ. ಒಳ ಮೀಸಲಾತಿ ಬೇರೆ ಯಾವುದೇ ವಿಚಾರ ಇಲ್ಲ. SCP TSP ವಿಚಾರಕ್ಕೆ ಮಾತಾಡೋದಿದೆ. ನಾವ್ ಎಷ್ಟು ಮಾತಾಡಿದ್ರು ಅವ್ರು ಕಳ್ತನ ಮಾಡ್ತಾನೆ ಇದಾರೆ. ಒಳ ಮೀಸಲಾತಿ ಮೊದಲು ಜಾರಿ ಮಾಡ್ಲಿ, ಉಳಿದ ನಂತರ ಬೇರೆ ಯಾವುದೇ ವಿಷಯ ಮಾತಾಡಿ ಇಶ್ಯೂನ ಡೈವರ್ಟ್ ಮಾಡಕ್ಕೆ ನಾವು ರೆಡಿ ಇಲ್ಲ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಬೆಂಗಳೂರನ್ನ ಬಂದ್ ಮಾಡುವಂತ ಕೆಲಸವನ್ನ ನಾವು ತೀರ್ಮಾನ ಮಾಡಿದ್ವಿ ಏಪ್ರಿಲ್ 5ನೇ ತಾರೀಕು. ಈಗ ಅದರ ತೀರ್ಮಾನವನ್ನ ಮುಂದೂಡಿದ್ದೀವಿ ಅಷ್ಟೇ. ಈಗ ಬೆಂಗಳೂರಿಗೆ ಹೋಗಿ ಸಭೆಯನ್ನ ಕೂತು ಮುಂದಿನ ನಮ್ಮ ಒಟ್ಟು ಕೊನೆ ಹಂತದ ಹೋರಾಟ ಏನ್ ಮಾಡ್ತಾ ಇದೀವಿ, ಇದು ಕೊನೆ ಹಂತದ ಹೋರಾಟವೇ. ಆದ್ರೆ ಮುಂದಿನ ಹಂತ ಏನು ಅಂತ ಬೆಂಗಳೂರಿನಲ್ಲಿ ಕೂತು ಮಾತಾಡಿ ಡಿಸೈಡ್ ಮಾಡಿ ನಾವು ತಮ್ಮೆಲ್ಲರಿಗೂ ತಿಳಿಸುವಂತ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಇದೇ ಮಾತನ್ನ ಹೇಳಿ, ಮತ್ ನಾನೊಬ್ಬ ಹೆಂಗ ಮಾಡಕ್ಕಾಗತ್ತೆ? ಮಾಡಕ್ಕಾಗಲ್ಲ. ಅದಕ್ಕೆ ಹೊಸದಾಗಿ ಏನೋ ಮಾಡ್ತೀವಿ. ನಮ್ಮ ವಕೀಲರು ಹೇಳ್ತಾ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನ ಕೇವಲ 1 ಗಂಟೆಯಲ್ಲಿ ಬಗೆಹರಿಸ್ತೀವಿ. ಒಂದೇ 1 ಗಂಟೆ. ನೀವು ಯಾವ್ದನ್ನ ಸಮಸ್ಯೆ ಅಂತ ಅನ್ಕೊಂಡಿದ್ರಿ, AKAD ಸಮಸ್ಯೆ ಅಂತ ಅನ್ಕೊಂಡಿದ್ರಿ, ಅದನ್ನ ಕೇಳೋದಕ್ಕೆ ರೆಡಿ. 1 ಗಂಟೆಯಲ್ಲಿ ಸಾಲ್ವ್ ಹೋಗಬಹುದಾದಂತಹ ಸಮಸ್ಯೆಯನ್ನ ಮತ್ತೆ 40 ದಿವಸಕ್ಕೆ ಹೇಳ್ತಾರಂತೆ. ಅಷ್ಟನ್ನು ZP ಚುನಾವಣೆಗಳನ್ನ ಮುಗಿಸ್ಕೊಂಡ್ಬಿಡೋಣ. ಇದು ಮೋಸ, ಇದೆಲ್ರಿಗೂ ಅರ್ಥ ಆಗ್ತಾ ಇದೆ. ಆ 40 ದಿವಸ ಯಾಕೆ ಕಾಯಬಾರದು ಅಂತಂದ್ರೆ, ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಏನೀಗ ಇದಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯನ್ನ ಜಾರಿ ಮಾಡುವವರೆಗೂ ನಾವು ಆಗ್ತಾ ಇರ್ತೀವಿ. ಆನಂತರ ಅದನ್ನ ಮಾಡ್ತಾ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು, ಆದ್ರೆ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ನಮ್ಮ ಸಮಾವೇಶದ ನಂತರ ಕೂಡ ಇಡೀ ಸರ್ಕಾರ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಹೇಳಿದ್ದೇನು, ನಾವು ಮತ್ತೆ ಒಳ ಮೀಸಲಾತಿ ಜಾರಿ ಆಗಬೇಕು.